ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲದಂಕಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಸಹೋದರ ಅಗ್ರಜ ಬಲ್ಲರೆ ಬೇರೆ ಜಗದಿ ಬಲ್ಲರೆ ಬಲ್ಲರೆ ಬಲ್ಲೋ ಸಾಹಸದಿಂದ ಬಲ್ಲರೆ ಮೇರೆ ಜಗದಿ ಜಗದಿ ಬಲ್ಲರೆ ಮೇರೆ ಜಗದಿ ದರೆಯೋಳ್ ಬಲ್ಲರೆ ಬಲ್ಲರೆ ಬಲ್ಲೋ ಸಾಹಸದಿಂದ ಬಲ್ಲರೆ ಮೇರೆ ಜಗದಿ ಜಗದಿ ಸಹೋದರ ಅಗ್ರಜ ಬಲ ಬಲ ಅಗ್ರಜ ಧೈರ್ಯ ವೀರರೊಳ್ ರಣಗುಣ ಎನಿಸಿ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ಧೈರ್ಯ ವೀರರೊಳ್ ರಣಗುಣ ಎನ್ನಿಸಿ ಸಾರ್ವಜನಿಕ ಸಾಮ್ರಾಜ್ಯದ ಸಿರಿಯ ನಿರುತದಿದರ ಎಳ್ಳು ಹರುಷದಿ ನಾಳ್ವೆ ಸಹೋದರ ನಿರುತದಿದರ ಎಳ್ಳು ಹರುಷದಿ ನಾಳ್ವೆ ಬಲ್ಲರೆ ಮೆರುವೆ ಜಗದಿ ದರೆಯೋಳ್ ಬಲ್ಲರೆ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರುವೆ ಜಗದಿ ಜಗದಿ ಬಲ ಬಲ ಅಗ್ರಜ ಸಹೋದರ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನರೇ ಶಕುನಿಗಳಿವರು ಶಕುನಿ ಭೀಷ್ಮ ದ್ರೋಣ ರವಿಸುತ ಕರ್ಣ ದುಶ್ಯಾಸನರೇ ಶಕುನಿಗಳಿವರು ಬೆಂಬಲಯನಗಿದು ಕರೆಯಳು ನಾಥೋ ಬೆಂಬಲಯನಗಿದು ದರೆಯಳು ನಾಥೋ ಬಲರೆ ದರೆಯೋಳ್ ಬಲ್ಲರೆ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೇರೆ ಜಗದಿ ಜಗದಿ ಸಾರಿ ಭುಜಬಲ ಪರಾಕ್ರಮ ತೋರಿ ಗನ ಮುರದಳು ಹರುಷವ ಬೀರಿ ಹಠ ಮಾಡಿ ಬೈರಿಯ ಸಿರಗಳ ತೊರೆಯುವೆ ನಾನು ಬೈರಿಯ ಸಿರಗಳ ತೊರೆಯುವೆ ನಾನು ಬಲ್ಲರೆ ಮೆರುವೆ ಜಗದಿ ದರೆಯೋಳ್ ಬಲ್ಲರೆ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರುವೆ ಜಗದಿ ಜಗದಿ ಪಿತಾಮಹರೇ ಗುರು ದ್ರೋಣಾಚಾರ್ಯರೇ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ ರಾಜಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಭಿಕ್ಷಾಟನೆ ಮಾಡುತ್ತಿರುವ ಆ ಏಡಿ ಪಾಂಡವರು ನಾಚಿಗೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಜೂಜಿನಲ್ಲಿ ಗೆದ್ದ ರಾಜ್ಯವನ್ನು ಕೇಳಲು ಆ ಕೃಷ್ಣನಿಗೆ ಅಧಿಕಾರ ಉಂಟೆ? ಇದಕ್ಕಿಂತಲೂ ಭಿಕ್ಷೆ ಬೇಡಿದಾದರೂ ತಾತೆ ತಾತ ದುರ್ಯೋಧನ ತಾತ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ? ನನ್ನ ಬಳಿ 11 ಅಕ್ಷೌಹಿಣಿ ಸೈನ್ಯ ಬಲವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮದಿಸಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಗಚ್ಚಿಗುಚ್ಚಿಯಾಗಿ ಹೋಗುವರು. ಸೋದರ ದುಶ್ಯಾಸನ, ಹೀಗೆ ಹೇಳುವೆ. ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮಾಪದೇಶಕನು ಯಾರು? ಇದೇನು ಅಗ್ರಜ ಹೀಗೆ ಹೇಳುವೆ? 3 ಲೋಕದ ಗಂಡಿನ ರುಂಡವನ್ನೇ ತುಂಡರಿಸಬಲ್ಲ ನಮ್ಮ ಅಂಗರಾಜನಾದ ವೀರಕರ್ಣನಿಲ್ಲವೇ? ದುರ್ಯೋಧನ, ಕರ್ಣ, ಪೂಜ್ಯರಾದ ಭೀಷ್ಮರು, ದ್ರೋಣರು, ವಿದುರಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೆ ಅದರ ವಿಚಾರ ಏಕೆ ದೇವ? ಚಕ್ರವರ್ತಿಗೆ ಜಯವಾಗಲಿ.
ಪುರುಷೋತ್ತಮ. ಯಾವ ಪುರುಷೋತ್ತಮ? ಅವನ ಯಾರಿಗೆ ಪುರುಷೋತ್ತಮ? ಆ ಪಾಂಡವರ ಮಿತ್ರ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ವಿದುರನ ಮನೆಗೆ ಹೋದನಂತೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಕೃಷ್ಣ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆ ಆಗಿ ಬರುತ್ತಿಲ್ಲ. ಯಾರು ಮಾತನಾಡಿದವರು? ಓ ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚಿ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ? ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಪಥ್ಯವು ಉರಿಸಿದಂತೆ ಅಪಥ್ಯವು ಎಂದೂ ಉರಿಸಿದ್ದಿಲ್ಲ. ನಿನ್ನ ಮರಣ ಕಾಲವೂ ಸನ್ನಿಹಿತವಾಗಿರುತ್ತಲೇ ಈ ರೀತಿ ನಿನ್ನ ಬುದ್ಧಿ ವಿಕಲ್ಪವಾಗಿರುವುದು. ಸಕಲ ವೀರ ಪರಿವೃತ್ತನಾದ ನನಗೆ ಈ ಓರ್ವ ದಾಸಿ ಪುತ್ರನ ನೀತಿ ವಚನಗಳು ನನಗೆ ಅನವಶ್ಯಕ. ಸೋದರ ದುಶ್ಯಾಸನ, ಈ ವಿದುರನ ವೀರ್ಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ನಮ್ಮ ರಾಜಸ್ಥಾನವೆಂಬ ಗೌರವನರಿಯದೆ ಬಾಯಿಗೆ ಬಂದಂತೆ ಮಾತಾಡನವನು. ಈತನನ್ನು ಸಭೆಯಿಂದ ಆಚೆಗೆ ದೂರಿ ಬಿಡು. ಓ ವಿದುರ, ಏನಂದೆಯೋ ಚಿಚಿ ವಿದುರ, ಚಿಚಿ ವಿದುರ, ಏನಂದೆಯೋ? ಏನಂದೆಯೋ ಚಿಚಿ ವಿದುರ, ಚಿಚಿ ವಿದುರ, ಏನಂದೆಯೋ? ಎಲ್ಲರಂತೆ ನಾನಲ್ಲ ಕೇಳಲು ಕುಲ್ಲ ಮನುಜನ ಅಲ್ಲು ಮುರಿವೆನು. ಎಲ್ಲರಂತೆ ನಾನಲ್ಲ ಕೇಳಲು ಕುಲ್ಲ ಮನುಜನ ಅಲ್ಲು ಮುರಿವೆನು. ಹೋರ ಪಾಪಿಯೇ ನಿನ್ನ ನೀಗಲೇ ಸಭೆಯಿಂದ ಆಚೆಗೆ ತಳ್ಳುವೆನು. ಹೋರ ಪಾಪಿಯೇ ನಿನ್ನ ನೀಗಲೇ ಸಭೆಯಿಂದ ಆಚೆಗೆ ತಳ್ಳುವೆನು. ಏನಂದೆಯೋ ಚಿಚಿ ವಿದುರ, ಚಿಚಿ ವಿದುರ, ಏನಂದೆಯೋ? 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 ಎಲ್ಲವೋ ವಿದುರ, ನಮ್ಮಣ್ಣನ ಆಜ್ಞಾಸಾರವಾಗಿ ಸಭೆಯಿಂದ ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಯಿತು. ಎಚ್ಚರ. ದುರ್ಯೋಧನ, ನನ್ನನ್ನ ಸಭೆಯಿಂದ ಹೊರವು ಹಾಕುವಷ್ಟು ಸಾಮರ್ಥ್ಯ ಉಂಟಾಯ್ತೆ. ಛೀ ನೀಚ, ನಿನ್ನ ದುರ್ಬುದ್ಧಿಯೋ ಏಕೆ ಹೋದದಲ್ಲ ಹೇಳು. ನಾ ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಆಗ ಅದನ್ನ ತಡೆಯಬೇಕಂತ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಅಂತೆ ನೀನು ಪ್ರಮಾದವಾಯಿತು, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ದುರ್ಯೋಧನ. ಕರ್ಣ, ವಿದುರರು ಧನುರ್ಧಾರಿಯಾಗಿ ಯುದ್ಧದಲ್ಲಿ ನಿಂತಿದ್ದರೆ ಅವರನ್ನು ಸೋಲಿಸುವ ಮಹಾವೀರ ಈ ಮೂರು ಲೋಕದಲ್ಲಿ ಯಾರು ತಾನೇ ಇವರು? ಇದೇನು ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಎದುರುವೆಯ? ದುರದೊಳ್ಪಾರ್ತನ ಸಿರವಂ ಹರಿದು ಧರಣಿಗೆ ಉರುಳಿಪೆ ಶಪಥವಂ ನಾಂತೋ ಮಹೇಶ್ವರನ ಕುವರನ ಮೆಚ್ಚಿಸಿ, ಮಹೇಶ್ವರನ ಕುವರನ ಮೆಚ್ಚಿಸಿ ವರಶಾಪವಂ ಪಡೆದಿಹ ನಿನಗೆ ಸಮರ್ಯಾರಿ ಹರೈ ಕರ್ಣ. ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಬೆದರುವೆಯ? ಈ ವಿದುರನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು. ಆತನ ತುಕ್ಕು ಹಿಡಿದ ಬಿಲ್ಲಿನಿಂದಾಗುವ ಪ್ರಯೋಜನವಾದರೂ ಏನು ಕರ್ಣ? ಈಗ ಎಲ್ಲರೂ ಸಭೆಯಲ್ಲಿ ಕೇಳಿರಿ. ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಮಸ್ಕರಿಸಿದರೆ ಕೂಡಲೇ ಸಭೆಯಿಂದ ಆಚೆಗೆ ಹೊರಡತಕ್ಕದ್ದು ಎಚ್ಚರ. ಸೋದರ, ನಮ್ಮ ಸಿದ್ಧಪಡಿಸು ಎಂದು ಹೇಳಿದನಲ್ಲವೇ? ಸಿದ್ಧವಾಗಿರುವುದೇ? ಎಲ್ಲಿ ಅದನ್ನು ಕೊಡು. ನಿನ್ನ ಪಕ್ಕದ ಕೆಳಗೆ ತೆಗೆದುಕೋ ಅಗ್ರಜ.
ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದರು. ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯಿ ಜಾಗೃತಳಾಗು. ಚಕ್ರವರ್ತಿ, ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತೇನಲ್ಲ ಗೌರವೇಶ್ವರ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದವೋ ಎಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನೆದ್ದು ಬಂದು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಟ್ಟುಕೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದೆ ಆದರೆ ನಿನಗಲ್ಲ, ಭೂಮಾತೆಗೆಂದು ತಳಿ ಬಂದಿದ್ದಾಯಿತು. ಪೀಠ ಸಿದ್ಧವಾಗಿರೋದು. ಕುಳಿತುಕೋ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಕೃಷ್ಣ, ಎಂದಿಗೂ ಯಾರಿಗೂ ತಲೆಬಾಗದ ಈ ಸುಯೋಧನ ಇಂದು ಶ್ರೀಕೃಷ್ಣನಿಗೆ ತಲೆಬಾಗಿದನಲ್ಲ. ಶಕುನಿ, ಎಲ್ಲ ಶ್ರೀಕೃಷ್ಣ, ನಿನ್ನ ಕುತಂತ್ರಗಳೆಲ್ಲವೂ ನನ್ನ ಮುಂದೆ ಎಲ್ಲ ಧೂಳಿಪಟವಾಯ್ತು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇರಬಹುದೇನು, ಇದ್ದೇ ಇದೆ. ಗೋಪಿಕಾಶ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವೆ. ಈ ಸಾರಿ ನನ್ನ ರಾಜ ನರ್ತನವನ್ನು ನೋಡಿ ಆನಂದಿಸು. ಯಾರಲ್ಲಿ ನರ್ತಕಿಯನ್ನು ಬರಮಾಡು. ಹಲೋ ಕರುಣಾಳು ಗುರುಭೂಪ ರಾಜೇಶ್ವರ. ಕರುಣಾಳು ಗುರುಭೂಪ ರಾಜೇಶ್ವರ. ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ. ಗುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ. ಕರುಣಾಳು ಗುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ. ರಿಪು ಭಯಂಕರ ರೂಪ ಮನೋಹರ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ವಿದದಿ ಚತುರ. ಕೌರವೇಶ್ವರ ಸೋದರ ಮಾವನ ವಿದದಿ ಚತುರ. ಸೋದರ ಮಾವನ ವಿದದಿ ಚತುರ.
ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಿ ಜಗವನೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗವನೆಲ್ಲ ಮರುಳುಗೊಳಿಪ ಹರಿ ಮುರಾರಿ ಕೃಷ್ಣ ಅರ್ಧಗೆರೆ ಏನ್ ಹೇಳಿದ್ರಿ? ಮತ್ತೊಮ್ಮೆ ಸಾರಿ ಹೇಳಿರಿ. ಕ್ಷಮಿಸಿ ಮಹಾಪ್ರಭು. ಮತ್ತೊಮ್ಮೆ ಸಾರಿ ಹೇಳಿ. ಭೀಮನಿಗಿವನು ಕಡುವೈರಿ. ಭೀಮನಿಗಿವನು ಕಡುವೈರಿ ನಮ್ಮ ಆಸ್ತಿನಾಪುರ ದೊಡೆಯ ಗದಾರಿ. ಭೀಮನಿಗಿವನು ಕಡುವೈರಿ ನಮ್ಮ ಆಸ್ತಿನಾಪುರ ದೊರೆಯ ಗದಧಾರಿ. ಇವನಿಗೆ ಸರಿಸಾಟಿ ಯಾರಿಲ್ಲ. ಇವನಿಗೆ ಸರಿಸಾಟಿ ಯಾರಿಯರಿಲ್ಲಿ. ಛಲದಲ್ಲಿ ಬಲದಲ್ಲಿ ಗುಣದಲ್ಲಿ ಧೈರ್ಯದಲ್ಲಿ ಛಲದಲ್ಲಿ ಗುಣದಲ್ಲಿ ಧೈರ್ಯದಲ್ಲಿ ಬಲದಲ್ಲಿ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ
ಮುರಾರಿ, ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ಜೂತದಲ್ಲಿ ಪರಾಜಿತರಾದ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ವೇ? ಬಾಲ್ಯದಿಂದಲೂ ನೀವು ತೋರಿದ ದೀರ್ಘ ವೈರತ್ವವನ್ನು ಪಾಂಡವರು ಮರೆಯಲು ಸಿದ್ಧರಿದ್ದಾರೆ. ವೃಷಾಭೋಜನ, ಲಾಕ್ಷಾಗೃಹದಾನ, ಕಪಟ ಜೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರ ಇಂತಹ ಪಾಪಗಳನ್ನೆಲ್ಲ ಮನ್ನಿಸಿ ಅವರು ತಮ್ಮಲ್ಲಿ ಸಂಧಿಯನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಕುರುಷಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಭರತ ಭೂಮಿಗೆ ಸ್ವತಂತ್ರರ್ಯಾರೋ, ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ, ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ, ಯವಸುತ ಭೀಮಾರ್ಜುನ ನಕುಲ ಸಹದೇವ, ಯವಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದೆನಿತು ದುಡುಕಬೇಡ, ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ, ದುರ್ಯೋಧನ, ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ. ಧೃತರಾಷ್ಟ್ರ, ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅದರಂತೆ ನಡೆರೆಂದು ನನ್ನ ನಂಬಿಕೆ. ವಸ್ತಾ ದುರ್ಯೋಧನ. ಭಾರತ ಸಾಮ್ರಾಟ, ಭಾರತ ಸಾಮ್ರಾಟ, ಕರುಣೆಯ ತೋರೆ, ದೊರಾಭಿಮಾನವ ಬಿಡು ನೀನ. ಭಾರತ
ಭಾರತ ಸಾಮ್ರಾಟ ಭಾರತ ಸಾಮ್ರಾಟ ಕರುಣೆಯ ತೋರೆ ದುರಭಿಮಾನವ ಬಿಡು ನೀನು ಗುರುಕುಲ ವೀರ ಕಳೆದು ಶೌರ್ಯ ಗುರುಕುಲ ವೀರ ಕಳೆದು ಶೌರ್ಯ ಜ್ಞಾತಿಗರಳು ನೀ ತೋರುದಾರ್ಯ ಜ್ಞಾತಿಗರಳು ನೀ ತೋರುದಾರ್ಯ ಭಾರತ ಸಾಮ್ರಾಟ ಭಾರತ ಸಾಮ್ರಾಟ ಕರುಣೆಯ ತೋರೆ ದುರಭಿಮಾನವ ಬಿಡು ನೀನು ಬಿಡು ನೀನು ಬಿಡು ನೀನು ದುರ್ಯೋಧನ ತಾತ ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತ ವಿಷ ಆಗಬಹುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಅವನವನ್ನು ಬಿಟ್ಟು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯವನ್ನು ಆಳು. ಇದೇ ನನ್ನ ಅಭಿಮತ. ದುರ್ಯೋಧನ ಗುರು ಏತಕ್ಕೆ ಅನುಜರ ಬಿಡು ಪಂತ ಕೊರಪ ಏತಕ್ಕೆ ಅನುಜರ ಬಿಡು ಪಂತ ಕೊರಪ ಸಲ್ಲದು ವೈರ ಸಾಧಿಸದಿರು ಛಲ ಸಲ್ಲದು ವೈರ ಸಾಧಿಸದಿರು ಛಲ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ್ಯ ಏತಕ್ಕೆ ಅನುಜರೋ ಬಿಡು ಪಂತ ಕೊರಪ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ರಾಜ್ಯವನಿತು ಸುಖದೇ ಬಾಳೋ ರಾಜ್ಯವನಿತು ಸುಖದೇ ಬಾಳೋ ಏತಕ್ಕೆ ಅನುಜರೋ ಬಿಡು ಪಂತ ಕುರಬ ಬಿಡು ಪಂತ ಕುರಬ ಬಿಡು ಪಂತ ಕುರಬ ದುರ್ಯೋಧನ ಆಚಾರ್ಯರೇ ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮಾರೋಸ್ತಿಗಳನ್ನಾಗಿ ಮಾಡಬೇಡ. ಪಾಂಡವರು ಅನ್ಯರೇ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ರಾಜ್ಯವನ್ನಾಳು. ಇದೇ ನನ್ನ ಅಭಿಮತ. ದುರ್ಯೋಧನ ದುರ್ಯೋಧನ ಯಾರು ಮಾತನಾಡುವರು? ಓ ಚಿಕ್ಕಪ್ಪ ವಿದ್ರಾಮಾಶ, ನನಗೆ ಉಪದೇಶ ಮಾಡುವುದರಲ್ಲೇ ನೀವು ಒಬ್ಬರೇ. ನಡೆಯಲಿ ನಿಮ್ಮ ಅರಣ್ಯರೋಧನ. ದುರ್ಯೋಧನ ಹೌದು ದುರ್ಯೋಧನ, ಇದು ಅರಣ್ಯರೋಧನವೇ. ಏನು ಮಾಡಲಿ, ಕೆಡುವರನ್ನು ಕಂಡಾಗ ನೀತಿಯನ್ನು ಹೇಳುವುದು ನಮ್ಮ ಕರ್ತವ್ಯ. ಇಲ್ಲವಾದರೆ ಮುಂದೆ ದೋಷವೂ ಪರಿಣಾಮ ಆಗುವುದು. ಭೀಷ್ಮರು ದ್ರೋಣಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು, ಪಾಂಡವರಿಗೆ ಅರ್ಧ ರಾಜ್ಯವನ್ನಾದರೂ ಕೊಡು. ಇದೇ ನನ್ನ ಕೊನೆಯ ಅಭಿಮತವ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನ ಮೇಲೆ ದೋಷಗಳು ಕಂಡು ಬರುವವು. ಪಾಂಡವರು ನಿರ್ದ್ರೋಹಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಾಭಿಮಾನಕ್ಕೆ ಸರಿಯಾದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ಬಡಂಬಡುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ.
ಈ ದುರ್ಯೋಧನನ ನರನಾಡಿಯಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯನ ರಕ್ತ ವಿನಃ ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ರಾಯಭಾರಿ ಗೋಕುಲ ವಿಹಾರಿ, ಏನಂದೆ? ನಮ್ಮದೇ ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಸೆಯದ ದುರಾಭಿಮಾನವೇ? ಅದು ಹಾಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಸದೆ ಬಡಿಯಬೇಕಂದನಲ್ಲವೇ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನಮ್ಮ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಪ್ರಿಯಮಿತ್ರ ಪಾರ್ಥ? ಅದು ದುರಹಂಕಾರ. ಏನು ಅರಿಯದ ನಿನ್ನಂತ ಕಪಟಿಯ ಸ್ನೇಹವನ್ನು ಮಾಡಿರೋರಲ್ಲವೇ ಆ ಬಡ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮದೇ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಚಿಸುತ್ತಿರುವರಲ್ಲವೇ ನಿನ್ನ ಏಡಿ ಪಾಂಡವರು? ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಶಕ್ತಿಶಾಲಿಗಳೆಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿರುವರಲ್ಲವೇ ನಿನ್ನ ಲಜ್ಜೆಗೆಟ್ಟ ಪಾಂಡವರು? ಅದು ದುರಾಗ್ರಹ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರವು ಚಲಿಸಲಾಗದು. ಸುಮ್ಮನೆ ಕಂಟನೆ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನಿನ್ನು ಬಂದ ದಾರಿಯನ್ನು ಹಿಡಿಯೋದು ಒಳ್ಳೆಯದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಎಂಥ ಯುದ್ಧ ಬಿರುಮಾತಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವದು ಬೇಸರವು. ಏಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವದು ಬೇಸರವು. ಬೇಡ ಬೇಡವದು ಬೇಸರವು, ಬೇಡ ಬೇಡವದು ಬೇಸರವು. ನಾಡು ದೊರಕಲು ಕಾಡಿಗೋಗಲಿ ಕೊಡಲಾಗಲಿ ರಾಜವನ. ಕೃಷ್ಣ, ನಾಡು ದೊರಕದು ಕಾಡಿಗೋಗಲಿ ಕೊಡಲಾಗಲಿ ರಾಜವನ. ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆವನು ದೊರೆಯೊಳಗೆ. ಕೃಷ್ಣ, ದುಷ್ಟ ಪಾಂಡವರ ಮುಷ್ಟಿ ಮುರಿಯುತ್ತ ಮೆಟ್ಟಿ ಮೆರೆವನು ದೊರೆಯೊಳಗೆ. ಮೆಟ್ಟಿ ಮೆರೆವನು ದೊರೆಯೊಳಗೆ, ಮೆಟ್ಟಿ ಮೆರೆವನು ದೊರೆಯೊಳಗೆ. ಕೃಷ್ಣ, ಪಾಂಡವರ ಸೇನಾ ಸಮುದ್ರವನ್ನೇ ಕಳಕ್ಕಿ ಬಿಡಬಲ್ಲ ಗಂಡುಗಳಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಈ ಕುರುಕ್ಷೇತ್ರವನ್ನೇ ರಣಕ್ಷೇತ್ರವನ್ನಾಗಿ ಮಾಡಬಲ್ಲ ಈ ದುಶ್ಯಾಸನನು ಸದಾ ಸಿದ್ಧನಿರುವನು. ಕೃಷ್ಣ, ಹೋಗು ಹೋಗು, ಸಮರವೇ ಸಿದ್ಧ, ಸಮರವೇ ಸದಾ. ಭಲೇ ಸಹೋದರ ಭಲೇ. ಕೌರವರಾಜ ಪಾಂಡವರಿಗೆ ಕೌರವರಾಜ ಆ ಪಾಂಡವನಿಗೆ ಸೂಜಿ ಮಲೆಯಷ್ಟು ಭೂಮಿಯ
ಒಳಬೇಡ. ಏಕೆಂದರೆ ಅವರು ಮಾಡಿರುವ ಕೃತ್ಯಗಳನ್ನು ಎಸೆಕೊಂಡರೆ ಅವರನ್ನು ಕಡಿದು ಬಿಡಬೇಕೆಂದು ರೋಷ ಬರುತ್ತದೆ. ಹೇ ಸಿಂಧೂರಾಜ, ಕಡಿದು ಬಿಡಬೇಕೆಂದು ರೋಷ ಬರುತ್ತದೆ. ಕೃಷ್ಣ, ಇದು ಗೋಪೆಗಂಗನ್ನೇರ ನಂದನವನವಲ್ಲ, ತಿನ್ನಲು ಬೆಣ್ಣೆ ಮುದ್ದೆ ಅಲ್ಲ. ಕೃಷ್ಣ, ನನಗೆ ಮಹಾದೇವನ ಒಳಬಲವಿರುವುದು, ಬಂದ ದಾರಿಯನ್ನು ಹಿಡಿಯುವುದು ಉಚಿತ. ದುರ್ಯೋಧನ ಕರ್ಣ, ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ, ಕರ್ಣ, ಯುದ್ಧದ ಅಂತಿಮ ಕಾಲದಲ್ಲಿ ಶಾಂತಿ ಸಂಧಾನವನ್ನು ಬಯಸುವುದು ಈ ವೃದ್ಧರಿಗೆ ಸಹಜವಾದದ್ದು, ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಇದು ನಿನ್ನ ನ್ಯಾಯವೇ, ಧರ್ಮವೇ? ಕೃಷ್ಣ, ನೀನು ಧರ್ಮದ ಬಗ್ಗೆ ಮಾತನಾಡುತ್ತಿರುವೆಯ? ಕುಲಂ ಕುಲಮಲ್ತ, ಚಲಂ ಕುಲಂ, ಅಣ್ಮ ಕುಲಂ, ಪರಾಕ್ರಮ ಒಂದೇ ಕುಲಂ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನಪವೇ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದೂತನಾದೊಳೆ ದಾತನಾರೋ ಹಿತವ ಮರತಳೆ ಕೆಡತಿ ಫಲವೇ ಮುನ್ನ ಬರ್ತದು ವೀರ ಸಮರ. ಕರ್ಣ, ಸಲ್ಲದು ನಿನಗೆ ವಲ್ಲಭನೇ. ಕರ್ಣ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನ್ನಯರ ಹಿತವನ್ನು ಬಯಸಿ. ಪಾಂಡು ತನ್ನಯರ ಹಿತವನ್ನು ಬಯಸಿ ಸಂಧಿಯ ನಾಟಕ ಆಡಲು ಬಂದಿರುವ ಸಂಧಿಯ ನಾಟಕ ಆಡಲು ಬಂದಿರುವ ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಹಠವಂತರು ನಾವು ಬಿಟ್ಟವೆದು ತಿಳಿಮೆ. ಹಠವಂತರು ನಾವು ಬಿಟ್ಟವೆದು ನೀಡಲೇ. ದುರದಳು ಪಟ್ಟನ ಶಿರವನ್ನು ಅರೆದ. ದುರದಳು ಪಟ್ಟ
ವಲ್ಲಭನೇ ರಾಮ ವಲ್ಲಭನೇ. ಕೃಷ್ಣ, ಕರುಣ, ಅರ್ಧ ರಾಜ್ಯವನ್ನ ಕೇಳಲು ಬಂದಿರುವ ನಿನ್ನ ಆ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗೋಸ್ಕರ ತಾನು ಮನ ಧನವನ್ನರ್ಪಿಸುವ ನನ್ನ ಧರ್ಮವೇ ಮೇಲಲ್ಲವೇ? ಎದುಬುದೇ ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಕರ್ಣ. ಭಲೆ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಶ್ರೀಕೃಷ್ಣನ ಕಂಠ ಬಿಗಿದಂತಾಯಿತು. ಓಹೋ, ಮೇರಿತು ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ ದುರ್ಯೋಧನ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ದುರ್ಯೋಧನ, ಕೃಷ್ಣ, ಭಾರತ ಭೂಮೀಶ ಜಯಿಸು ದುರಾಶ. ದುರ್ಯೋಧನ, ಕೃಷ್ಣ, ಭಾರತ ಭೂಮೀಶ ಜಯಿಸು ದುರಾಶ. ಸಾಮಾನ್ಯ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸಿದರೈ. ಭಾರತ ಭೂಮೀಶ ಜಯಿಸು ದುರಾಶ, ಜಯಿಸು ದುರಾಶ. ದುರ್ಯೋಧನ, ಕರೆಸಿ ಗನಿ ಅನುಜಾತರ. ದುರ್ಯೋಧನ, ಕರೆಸಿ ಗನಿ ಅನುಜಾತರ. ದರೆ ನೆತ್ತಿ ಖ್ಯಾತಿ ಪಡೆ ಸುಖಿಯಾಗುವ ವೀರ. ದುರ್ಯೋಧನ, ಸೋದರ, ದರೆ ನೆತ್ತಿ ಖ್ಯಾತಿ ಪಡೆ ಸುಖಿಯಾಗುವ ವೀರ. ವೈರವನ ನೀಗಿ ಸೈರಣೆಯಂ ತಾಳೆ. ಸೈರವನ ನೀಗಿ ಸೈರಣೆಯಂ ತಾಳೆ. ಬಾಳೈ ಬಲು ಧರ್ಮ ನಿರಿತ ಸುಗಿನ ಚರಿತ ಕರ್ಣ ಭರಿತ ವರ ಗುಣಯುತ ನೆನೆಸಿ ಪರೆ ಈ ದರೆಯ. ಕೃಷ್ಣ, ಬಾಳೈ ಬಲು ಧರ್ಮ ನಿರಿತ ಸುಗಿನ ಚರಿತ ಕರ್ಣ ಭರಿತ ವರ ಗುಣಯುತ ನೆನೆಸಿ ಪರೆ ಈ ದರೆಯ. ಭಾರತ ಭೂಮಿ ಜಯಿಸು ದುರಾಜ. ಸಾಮಾನ್ಯ ಶೌರ್ಯ ಸಾಹಸತೆ ವಿರಾಜಿಸುವ ಸಹೋದರ ನಿರಾಕರಿಸಿದರೈ. ಭಾರತ ಭೂಮಿ ಜಯಿಸು ದುರಾಜ, ಜಯಿಸು ದುರಾಜ. ದುರ್ಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿರುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸಿಕೊಳ್ಳುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಈ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಈ ಸಂಧಿಯನ್ನಾದರೂ ಸಮ್ಮತಿಸು. ದಾನವ ವಿಜಯೀ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಪ್ರದಾನ ಮಾಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಎಂದು ರಾಜ? ಪಾಂಡವರ ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರಣವಾದ ಸಾಮ್ರಾಜ್ಯವನ್ನು ಶಾಸನಗೊಳಿಸಲು ಈ ಚಕ್ರವರ್ತಿಗೆ ಹೊರತಾಗಿ ಮತ್ಯಾರು ಶಕ್ತಿ ತರಲ್ಲ ಆ ನಿನ್ನ ಪಾಂಡವರ. ಚಾತ್ರ ಧರ್ಮ ಇಹುದೇ ಆ ಏಡಿ ಪಾಂಡವರಲ್ಲಿ. ಕೃಷ್ಣ, ದುರ್ಯೋಧನ, ಚಾತ್ರ ಧರ್ಮ ಇಹುದೇ ಆ ಏಡಿ ಪಾಂಡವರಲ್ಲಿ. ರೂಢಿಯೊಳಗದವರಂತ ಶ್ರೇಷ್ಠರನ್ನಿಪರೈ. ಮೂಡುತನವಿಲ್ಲದೆ ಈ ಸಂಧಿಯ ಬಯಕೆ. ಮೂಡುತನವಿಲ್ಲದೆ ಈ ಸಂಧಿಯ ಬಯಕೆ. ಅರಿತು ನಿನದಲ್ಲವಾ
ಅರಿತು ನೀನೆಲ್ಲವ ದಾಂತಿ ಮೂಡಿಪೆಯೋ ಮುಕುಂದ ಕೃಷ್ಣ. ದುರ್ಯೋಧನ, ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮ ಬೀರುಗಳದವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕೈಕ ಸಾಧನೆ ಮಾತ್ರ. ಯುದ್ಧದ ಹೊರತಾಗಿ ಈ ಕ್ಷತ್ರಿಯನೆಂದಿಗೂ ಎದುರುವುದಿಲ್ಲ. ಭಯಪಡಲಾಗುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಸ್ತವು ಇದ್ದವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಕುರುಕುಲದ ಕಳಂಕ ಸ್ವರೂಪ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅನಂತ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟ ಜೂತಕ್ಕೆ ಎಳೆತಂದದ್ದು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಕೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯರೊಡನೆ ಜಗನ್ಯವಾದ ರಾಕ್ಷಸರುತ್ತೇನೆ ತೋರಿದೆ. ವಾರಣಾವತಾರದಲ್ಲಿ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ದ್ರೋಣ ಭೀಷ್ಮಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ಕೀರ್ತಿ ಶ್ರೇಯಸ್ಸು ಅದು ನಿನ್ನ ಭ್ರಮೆ. ಕಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಹೊಟ್ಟಿಡಿದ ಈ ಕೆಚ್ಚದ ಕಟ್ಟಾಳನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನ ಕೃಷ್ಣ. ಛಲವನ್ನು ಭೂತ ಪೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿಯೇ. ಕಲಿವಂಶ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡಿಲಲ್ಲಿ ಕೊಚ್ಚಿ ಹೋದರೂ ಸರಿ. ಐಶ್ವರ್ಯ ಸ್ವನ್ನ, ಅಭಿಮಾನ ಧನ, ಈ ಚಲದಂತಕನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಕರಿಯೇ, ಕೇಳು ಮುರಕರಿಯೇ, ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ದುರ್ಯೋಧನ, ಕೇಳು ಮುರಕರಿಯೇ, ಹಠ ಮಾಡಿ ಗೆಲ್ಲಲಿ ಹವ ರಾಜ್ಯವ. ಛಲವನ್ನು ಬಿಡನೋ, ನೆಲವನ್ನು ಕೊಡೆನೋ. ಛಲವನ್ನು ಬಿಡನೋ, ನೆಲವನ್ನು ಕೊಡೆನೋ. ಛಲವ ಜಯಿಸಿ ಗಣಮುದಗಳು, ಛಲವ ಜಯಿಸಿ ಗಣಮುದಗಳು ಕೊಡುವುದಿಲ್ಲವೋ ರಾಜ್ಯವ. ಹಳೆಯ ಮಾತೀಗ ನಾ ಬೇಡುವೆ, ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ದುರ್ಯೋಧನ, ಪಾಂಡು ನಂದನರು ಎನ್ನೊಡನೆ ಇದ್ದವ. ಪಾಂಡು ನಂದನರು ಎನ್ನೊಡನೆ ಇದ್ದವ. ಮಾಡಿ ಜಸಲಿ ರಜ ನೋಡಿ ಕೊಳ್ಳುವೆನ, ಮಾಡಿ ಜಸಲಿ ರಜ ನೋಡಿ ಕೊಳ್ಳುವೆನ. ಕೊಡುವುದಿಲ್ಲವೋ ರಾಜವ, ಕಡೆಯ ಮಾತೀಗ ನಾ ಬೇಡುವೆ. ಕೊಡುವುದಿಲ್ಲವೋ ರಾಜವ, ಕೊಡುವುದಿಲ್ಲವೋ ರಾಜವ, ಕೊಡುವುದಿಲ್ಲವೋ ರಾಜವ. ಕೃಷ್ಣ, ದುರ್ಯೋಧನ, ಪಾಂಡವರು ರಾಜ್ಯವನ್ನೇ ಬಯಸುವುದಾದರೆ ಅದು ದೊರಕುವುದು ರಣರಂಗಣದಲ್ಲಿ, ಶಸ್ತ್ರಾಸ್ತ್ರ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕ ಘೋಷಣೆಯಲ್ಲಿ. ಇದೇ ನನ್ನ ಕಡೆಯ ಸಂದೇಶ. ಛಲತೊಟ್ಟು ಮಾಡುವೆನು ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಸಂದೇಶ. ಹೋಗು ಸಂಗ್ರಾಮ. ಆ ಪಾಂಡವರಿಗೆ ಸಣಕಣಗಳನ್ನು ಆಣೆಪಡಿಸಿ ಎಂದು ತಿಳಿಸಿಬಿಡು. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳ ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳ ಸೈರಣೆ. ಅದೇ
ಅದಕ್ಕಿಂತ ಮಗಳಿವೆ ಅದೇ ಮಾತು ನುಡಿವೆ, ಅದಕ್ಕಿಂತ ಮಗಳಿವೆ ಅದೇ ಮಾತು ನುಡಿವೆ. ಕುಲ ಈನ ಕುಲವ ಮರೆತೆಯ ದುರದಳು ಕಡಿಯದೆ ಬಿಡುವೆ, ಕುಲ ಈನ ಕುಲವ ಮರೆತೆಯ ದುರದಳು ಕಡಿಯದೆ ಬಿಡುವೆ. ಕತೆ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳ ಸೈರನೆ. ದುರ್ಯೋಧನ, ಕದನದಲ್ಲಿ ನಿನ್ನ ಮಾಧವನಡಗಿ, ಕದನದಲ್ಲಿ ನಿನ್ನ ಮಾಧವನಡಗಿ ಚತುರರಿರು ಮರುಳೆ, ಮಂದಮತಿಯಂತೆ ಮುಂದನರಿಯದೆ. ದುರ್ಯೋಧನ, ಮಂದಮತಿಯಂತೆ ಮುಂದನರಿಯದೆ ದಂಡುಗವ ಪಡುವೆ ನೀ, ದಂಡುಗವ ಪಡುವೆ. ದಸರು ನಾಮ್ ಜೈ ನಿನ್ನ ಮೋಸ, ದಸರು ನಾಮ್ ಜೈ ನಿನ್ನ ಮೋಸ. ಸೈರಬಲ್ಲವರಾರೋ, ಸೈರಿಸಬಲ್ಲವರಾರೋ. ಹರಮ ಪುರುಷನೆನುವ ಬಿರುದನು ಹಳವಿಯ ಹಳಗೆ ಬೇಕಾಡುತ್ತದೆ, ಪರಮ ಪುರುಷನೆನುವ ಬಿರುದನು ಹಳವಿಯ ಹಳಕದೆ ಬಿಡುವನು. ಕತೆ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗಳ ಸೈರನೆ, ಸೈರನೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ, ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಇದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ, ಈಗಾಗಲೇ ನಿರ್ಣಯಿಸಿ ಒಂದು ಸಲಹೆಯನ್ನು ಇಚ್ಚಿದ್ದೇನೆ. ಏನೆಂದು? ಯಾರಿಗೋ? ಯಾರಿಗೆ? ನಮ್ಮ ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಬೇಕೆ? ಸಾರ್ವಭೌಮ, ನಿನಗಾಗಲೇ ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಆಗಲೇ ಒಂದು ಸಲಹೆಯನ್ನು ಇಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಕರವಾಗಿಯೇ ಇರಬೇಕು. ಹೌದೌದು, ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿಯೇ ಸ್ವೀಕರಿಸು. ಸೋದರ ದುಶ್ಯಾಸನ, ಈ ಕೃಷ್ಣನನ್ನ ಬಂಧಿಸು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ? ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆನು. ಅದು ನಿಮ್ಮಿಂದ ಸಾಧ್ಯವಿಲ್ಲ, ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲೇ ಈಗ ಬಂಧಿಸಿ ನನ್ನನ್ನು ನೋಡೋಣ. ನಿನ್ನನ್ನು ಬಂಧಿಸುವೆನು ಕೃಷ್ಣ, ನಿನ್ನನ್ನು ಬಂಧಿಸುವೆನು. ಅಗ್ರಜ, ಅಲ್ಲಿಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣನಂತೆ ಕಾಣುತ್ತಿರುವರು. ಮಾಯೆ ಮಾಯೆ, ಕೃಷ್ಣ ಮಾಯೆ.